ಹಾಗಾಗಿ ಇವತ್ತಿನ ಸಭೆ 12 ಜನ ಟ್ರಸ್ಟಿಗಳು ಜೊತೆಗೆ 5 ಜನ ರಾಜ್ಯ ಸಮಿತಿಯ ಪದನಿಮಿತ್ತ ಪದಾಧಿಕಾರಿಗಳು ಜೊತೆಗೆ ಗೌರವಾನ್ವಿತ ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ, ಅವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಆದರೆ ತೀರ್ಮಾನ 12 ಜನ ತಗೊಂಡು ಸರ್ವಾನುಮತದಿಂದ ಸ್ವಾಮಿಗಳ ಉಚ್ಚಾಟನೆಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದು ಯಾಕೆ ಅಂತ ಹೇಳಿದರೆ, ನಾನು ಮಾರ್ಚ್ 10ರಲ್ಲಿ ನಡೆದಂಥ ನಮ್ಮ ಟ್ರಸ್ಟಿನ ಸಭೆಯಲ್ಲಿ ಸುದೀರ್ಘವಾಗಿ ಎಲ್ಲವನ್ನ ಮಾತನಾಡಿದ್ವಿ. ಅದನ್ನು ನೀವೆಲ್ಲರೂ ಗಮನಿಸಿರಿ ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತಿನ ಸಭೆಯಲ್ಲಿ ನಾನು 10ನೇ ತಾರೀಕು ಮಾತನಾಡುವಾಗ 1 ವಾರ ಅನ್ನುವಂಥ ಗಡುವನ್ನು ಕೊಟ್ಟೆ. ಆವಾಗ ಅವರೇ ಶ್ರೀಗಳು ಕೂಡ ಇದ್ಕೊಂಡು, ಇಲ್ಲ ಮುಂದೆ ಹಬ್ಬ ಬರ್ತದೆ, ಅದಕ್ಕೆ ಟೈಮ್ ಬದಲಿ ಮಾಡಿರಿ ಅಂತೇಳಿ ನೀವು ಮಾಡಿರಿ ಅದಕ್ಕೆ ಅವರೇ ಕ್ಯಾಲೆಂಡರ್ ಹುಡುಕಿ ನಮ್ಮವ್ರು 25 ಅಂತ ಹೇಳಿದರು. ಇಲ್ಲ ನಮಗೆ 25 ಎಲ್ಲೇ ಹೋಗಬೇಕು, ಅದು 24 ಮಾಡಿರಿ ಅಂತ ಹೇಳಿದರು ಅವರೇ. ಅವತ್ತಿನ ಸಭೆಯಲ್ಲಿ ಏನು ಕೊನೆಯದಾಗಿ ನಾನು ತೀರ್ಮಾನ ಮಾಡಿದ್ವಿ ಅಂತ ಹೇಳಿದರೆ, ನೀವು 24ನೇ ತಾರೀಕು ಇಲ್ಲ ಹರಿಹರ ಪೀಠ ಆರಿಸಬೇಕು, ಇಲ್ಲ ಶ್ವಾಸಪೀಠಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ವಿ. ಆದರೆ 24ನೇ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು, ನಮಗೆ ಅಲ್ಲಿ ಚುನಾವಣೆ ಇದೆ, ಹಾಗಾಗಿ ಅಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ಅಲ್ಲಿ ನಿಯೋಜನೆ ಆಗಿದೆ, ಇಲ್ಲಿ ನಿಮಗೆ ಸಭೆ ಮಾಡಿದರೆ ಜನ ಬಹಳ ಸೇರ್ಬೋದು, ಹಾಗಾಗಿ ನಿಮ್ಮ ಸಭೆಯನ್ನು ಮುಂದಕ್ಕೆ ಹಾಕ್ರಿ ಅಂತೇಳಿ ಹೇಳಿದ ಮೇಲೆ ನಮಗೆ ಬರವಣಿಗೆ ಕೊಟ್ಟಿದ್ದಾರೆ. ಆ ಬರವಣಿಗೆ ಬಂದ ಮೇಲೆ ನಾವು ನಮ್ಮ 24ರ ಸಭೆಯನ್ನು ಮುಂದೂಡಿದ್ವಿ. ಇವತ್ತು ಆ ಮುಂದೂಡಿದ ಸಭೆಯನ್ನು ಇವತ್ತು ಮಾಡಿ ಈ ಒಂದು ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಂಡು ಅದನ್ನು ತಮ್ಮಗಳಿಗೆ ಕೊಟ್ಟಿದ್ದೀವಿ. ಜೊತೆಗೆ ನಾವು ಇನ್ನೊಂದು ವಿನಂತಿಯನ್ನು ಮಾಡ್ತೀವಿ. ಈಗಲೂ ಕೂಡ ಸ್ವಾಮಿಗಳು ಭಾಳ ಗೌರವಯುತವಾಗಿ ತಮ್ಮ ಆ ನಿವಾಸವನ್ನು ಖಾಲಿ ಮಾಡಬೇಕು. ಅದಕ್ಕೆ ಪೊಲೀಸ್ನವರ ಸಹಕಾರವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೇಳ್ತೀವಿ ಅನ್ನುವಂಥ ಮಾತನ್ನು ತಮಗೆ ಹೇಳಕ್ಕೆ ಬಯಸ್ತೇನೆ. ಇವತ್ತು ಯಾಕೆ ಗಡುವು ಕೊಡ್ತೀವಿ? ಇವತ್ತು ಗಡುವು ಕೊಡೋದಲ್ಲ, ತೀರ್ಮಾನ ಆಗೋಗುತ್ತೆ. ಅವತ್ತು ಮಾರ್ಚ್ 10ನೇ ತಾರೀಕು ಗಡುವು ಕೊಟ್ಟಿದ್ವಿ 24ಕ್ಕೆ ಅಂತೇಳಿ. 24ಕ್ಕೆ ಸಭೆ ಮಾಡೋಕೆ ಆಗಲಿಲ್ಲ. ಅಲ್ಲಿವರೆಗೆ ಏನಾದರೂ ಅವ್ರು ತೀರ್ಮಾನ ಹೇಳ್ತಾರೆ ಅನ್ನೋ ಅಂತೇಳಿ ನಾವು ಅವ್ರನ್ನ ಕಾದ್ವಿ. ಆದರೆ ಅವರಿಂದ ಯಾವ ಉತ್ತರ ಬರೋದಕ್ಕೆ ಇವತ್ತು ಈ ತೀರ್ಮಾನ ಮಠಸ್ಥರು ಎಲ್ಲರೂ ಸೇರಿ ಆ ಟ್ರಸ್ಟ್ಗಳನ್ನು ನೇಮಕ ಮಾಡಿರ್ತಾರೆ. ಹಾಗಾಗಿ ತೀರ್ಮಾನವನ್ನು ಟ್ರಸ್ಟ್ಗಳು ತಗೊಂಡ್ರೆ ಅದು ಇಡೀ ಸಮಾಜ ತೀರ್ಮಾನ ಅನ್ನುವಂಥದ್ದು ಅದು ಅಂಡರ್ಸ್ಟುಡ್ಡು. ಅದು ನಾವು ಪ್ರತ್ಯೇಕವಾಗಿ ಸಮಾಜ ಅಥವಾ ಟ್ರಸ್ಟ್ ಅಂತೇಳಿ ಬೇರೆ ಹೇಳುವಂಥ ಅವಶ್ಯಕತೆ ಇಲ್ಲ. ಟ್ರಸ್ಟಿಂದ ನೋಟಿಸ್ ಏನಾದರೂ ಕೊಡ್ತೀರಾ ಸರ್? ಮುಂಚೆನೆ ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳಿ ಯಾಕೆ ಈ ತರ ಮಾಡ್ತಾ ಇದ್ರಿ ಅಂತ ಏನಾದ್ರು ನೋಟಿಸ್ ಕೊಟ್ಟಿದ್ರ ಸ್ವಾಮೀಜಿಗಳಿಗೆ? ಅವತ್ತು ಹಲವಾರು ಬಾರಿ ಕೊಟ್ಟಿದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.